ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ವೆಜಿಟೇಬಲ್ ಶಾವಿಗೆ ಬಾತು. ಹೋಟ್ಲನ್ನೇ ಮೀರಿಸುವಂಥ ವೆಜಿಟೇಬಲ್ ಶಾವಿಗೆ ಬಾತು ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಸುಲಭವಾಗಿ ಮನೆಯಲ್ಲಿ ಅಂತ ನೋಡೋಣ ಬನ್ನಿರಿ. ಇವು ಬೇಕಾಗಿರುವ ಸಾಮಗ್ರಿಗಳು. ನಾನು ಈ ಕಡೆ ಗ್ಯಾಸಿನ ಮೇಲೆ ಒಂದು 2-3 ಗ್ಲಾಸ್ನಷ್ಟು ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಈ ಕಡೆ ಗ್ಯಾಸಿನ ಮೇಲೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಶಾವಿಗೆ ಹಾಕ್ಕೊಂಡಿದ್ದೀನಿ ರೀ. ಒಂದು ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಶಾವಿಗೆನ. ಒಂದು ಸ್ವಲ್ಪ ಘಮ ಬರಲಿ ರೀ, 1-2 ನಿಮಿಷ ಹುರ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಶಾವಿಗೆ ಬಾತು. ನೋಡಿ ಈ ಥರ ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೊಳ್ಳಿ. ನೋಡಿ ಆ ಕಡೆ ನೀರು ಬಿಸಿಯಾಗಿದೆ, ಈ ಕಡೆ ಶಾವಿಗೆನ ಹುರ್ಕೊಂಡಿದ್ದೀವಲ್ಲ, ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ಕಡೆ ಈ ಶಾವಿಗೆ ಹುರ್ಕೊಂಡಿದ್ವಲ್ಲ ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಳೋಣ ರೀ. ನಾನು 2-3 ಗ್ಲಾಸ್ನಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ರೀ. ಬಿಸಿ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೋಬೇಕು ರೀ. ನೋಡಿ ಈ ಥರ ಕಾಯಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಐದು ನಿಮಿಷ ಕುದಿಸ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಬಸ್ಕೊಳ್ಳೋಣ್ರಿ. ನೋಡಿ ಈ ಥರ ಕುದಿ ಬಂತಲ್ಲ, ಅದು ಬೇಷ್ ಈ ಥರ ಪಳ ಕುದಿಬೇಕು ರೀ. ಕುದ್ಮೇಲೆ ಗ್ಯಾಸ್ನ ಆರಿಸ್ಬಿಟ್ಟು ಬಸ್ಕೊಳ್ಳೋಣ. ಅದನ್ನು ಒಂದು ಪ್ಲೇಟ್ ಹಾಕಿ ಬಸ್ಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ನೀರನ್ನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಬಸ್ತು. ನೋಡಿ ಉದುರಾಗಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ 1-2 ಈರುಳ್ಳಿನ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ರೀ, ಸಣ್ಣ ಪೀಸಾಗಿ. ದೊಡ್ಡ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4-5 ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಸೆಕಾಯಿ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಉರಿನ ಸಣ್ಣಗೆ ಇಟ್ಕೊಳ್ಳಿ. ಒಂದು ಕ್ಯಾರೆಟ್ನ ತೊಳೆದ್ಬಿಟ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಕ್ಯಾಪ್ಸಿಕಮ್ನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿರಿ, ತೊಳೆದ್ಬಿಟ್ಟು. ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ನೋಡಿರಿ ಇದು ಶಾವಿಗೆ ಬಾತು. ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗಾದರೂ ಕಟ್ಕೊಡ್ಬೋದು, ಇಲ್ಲ ಬೆಳಿಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು. ಇಲ್ಲಾಂದ್ರೆ ಮತ್ತು ಮಧ್ಯಾಹ್ನ ರಾತ್ರಿ ಕೂಡ ನೀವು ಇದನ್ನು ಊಟಕ್ಕೆ ಮಾಡ್ಕೋಬೋದು. ಎನಿ ಟೈಮ್ ನೀವು ಯಾವಾಗಾದರೂ ಮಾಡ್ಕೋಬೋದು. ತುಂಬ ಸಖತ್ತಾಗಿರುತ್ತೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಶಾವಿಗೆ ಬಾತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ನೀವು ಕಟ್ಟಿದರೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಮತ್ತು ನಿಮ್ಗೆ ಮಧ್ಯಾಹ್ನ ರೈಸ್ ತಿನ್ನೋಕೆ ಬೇಜಾರಾಗಿತ್ತಂದ್ರೆ ರಾತ್ರಿ ಮಧ್ಯಾಹ್ನ ನೀವು ಯಾವಾಗಾದರೂ ಮಾಡ್ಕೋಬೋದು. ಮಧ್ಯಾಹ್ನ ಮಾಡ್ಕೋಬೋದು, ಇಲ್ಲ ರಾತ್ರಿಗಾದರೂ ನೀವು ರೈಸ್ ಬೇಜಾರಾದ್ರೆ ಶಾವಿಗೆ ಬಾತ್ ಮಾಡ್ಕೋಬೋದು ರೀ. ತುಂಬ ಸಖತ್ತಾಗಿರುತ್ತೆ ನೋಡಿ. ಚೆನ್ನಾಗಿ ಕಾಯಿಸ್ಕೊಂಡು ಇವಾಗ ಶಾವಿಗೆನ ಕುದಿಸಿ ಬಸ್ತಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಅಷ್ಟೇ ಸಖತ್ತಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ನೋಡಿ. ಸಿಂಪಲ್ ಆ್ಯಂಡ್ ಈಸಿ ಇದೆ ನೋಡಿ. ಇದು ಅಷ್ಟೇ ಟೇಸ್ಟಿಯಾಗಿದೆ. ನೀವು ಯಾರಾದರೂ ಗೆಸ್ಟ್ ಬಂದರೂ ಕೂಡ ಏನಾದರೂ ಟಿಫನ್ ಮಾಡಬೇಕಂದ್ರೆ ಪಟ್ಟಂತ ಇದು ಶಾವಿಗೆ ಬಾತ್ ನೀವು ಮಾಡ್ಕೋಬೋದು ನೋಡಿ. ತುಂಬ ಸಖತ್ತಾಗಿದೆ ನೋಡಿ. ಇವಾಗ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ರೆಡಿ ಐತಲ್ಲ ಶಾವಿಗೆ ಬಾತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಯಾದ ಬಿಸಿಯಾದ ಶಾವಿಗೆ ಬಾತು ರೆಡಿ ಐತೆ ನೋಡಿ. ಇವಾಗ ಇದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ.
ಇವಾಗ ಈ ಶಾವಿಗೆ ಭಾತ್ ಜೊತೆ ನಾವು ಒಂದು ಟೇಸ್ಟಿಯಾದ ನೀರು ಚಟ್ನಿ ಮಾಡ್ಕೊಂಡಿದ್ದೀವಿ ರೀ. ಈ ಭಾತ್ ಜೊತೆ ನಾನು ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ಒಳ್ಳೆ ಕಾಂಬಿನೇಷನ್ನು, ಅಷ್ಟೇ ಸಖತ್ತಾಗಿದೆ ನೋಡಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಶಾವಿಗೆ ಭಾತು ಮತ್ತು ಚಟ್ನಿನ ಟೇಸ್ಟ್ ಮಾಡಿ ನೋಡಿ. ನೋಡಿ ಸೂಪರ್ ಆಗಿದೆ ನೋಡಿ. ಮರೆಯದೇನೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈಗ ಇದು ರೆಡಿ ಐತಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.